ಮಾರಕಾಸ್ತ್ರ ಹಿಡಿದು ರಾತ್ರಿ ವೇಳೆ ಸಂಚರಿಸೋ ಗುಂಪನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸರಿಗೆ ಗ್ಯಾಂಗ್ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಇದು ಎಲ್ಲಿ ಅನ್ನೋದನ್ನ ನೋಡ್ಕೊಂಡ್ಬನ್ನಿ. ಮಾರಕಾಸ್ತ್ರ ಹಿಡಿದು ಆಗಂತುಕರ ಮಧ್ಯರಾತ್ರಿ ಸಂಚಾರ. ಅಪರಿಚಿತರ ಓಡಾಟಕ್ಕೆ ಬೆಚ್ಚಿ ಬಿದ್ದ ಶಿವಮೊಗ್ಗ ಜನರು. ಈ ದೃಶ್ಯವನ್ನ ನೋಡಿದ್ರಲ್ವಾ? ರಾತ್ರಿ ವೇಳೆ ಮಚ್ಚು ಹಿಡಿದು ಗಸ್ತು ತಿರುಗುವ ಇವರನ್ನ ನೋಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಶಿವಮೊಗ್ಗದ ವಡ್ಡಿನಕೊಪ್ಪದ ಪುಟ್ಟಪ್ಪನ ಲೇಔಟ್ನಲ್ಲಿ 6 ಜನರು ಮಾರಕಾಸ್ತ್ರ ಹಿಡಿದು ಓಡಾಡುತ್ತಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಇಡೀ ಬಡಾವಣೆ ಸಂಚರಿಸುತ್ತಾ ಆತಂಕ ಮೂಡಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1ರಿಂದ 1:10 ಸಮಯದಲ್ಲಿ 6 ಜನ ಮುಸುಕುಧಾರಿಗಳು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ತೋಟದಿಂದ ಬಂದು ಎಲ್ಲ ಮನೆಗಳನ್ನು ನೋಡಿ ಮತ್ತೆ ಪುನಃ ಆ ಮನೆಗಳು ವಾಚ್ ಮಾಡಿ ಮತ್ತೆ ಪುನಃ ತಿರುಗಾಡಿ ವಾಪಸ್ ಹೋಗಿದ್ದಾರೆ. ಬಟ್ ಅವರು ಗುಂಪನ್ನು ನೋಡಿದರೆ ತುಂಬ ಭಯ ಆಗ್ತಾ ಇದೆ ನಮಗೆ. ಅಪರಿಚಿತರ ಓಡಾಟ ಅನೇಕ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಆಗಂತುಕರ ನಡೆಯ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಎಎಸ್ಪಿ ಕಾರ್ಯಪ್ಪ ಹಾಗೂ ತುಂಗಾನಗರ ಇನ್ಸ್ಪೆಕ್ಟರ್ ಗುರುರಾಜ್ ಪರಿಶೀಲಿಸಿದರು. ಎಲ್ಲ ಮನೆಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಪೊಲೀಸರು ಸ್ಥಳೀಯರಿಗೆ ಸೂಚಿಸಿದರು. ಅನುಮಾನಾಸ್ಪದ ಘಟನೆ ನಡೆದರೆ ತಕ್ಷಣ ಮಾಹಿತಿ ನೀಡುವಂತೆ ಪೊಲೀಸರು ತಿಳಿಸಿದರು. ದೇವಸ್ಥಾನದಲ್ಲಿ ಉಂಡಿ ಕಳ್ತನ ಮಾಡ್ಕೊಂಡು ಈ ಕಡೆ ಓಡಿ ಬಂದು ಹೋಗಿದ್ದಾರೆ ಅವರು. ಈಗ ಪೊಲೀಸ್ನವ್ರು ಬಂದು ಮನೆಗೆ ಬಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ನಾವು ಪೊಲೀಸ್ನವರಿಗೆ ಸಾಥ್ ಕೊಡ್ರಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾವಾಗಲೂ 112ಗೆ ಫೋನ್ ಮಾಡಿರಿ, ಏನಾರ ಸಮಸ್ಯೆ ಇದ್ರೆ ಎಲ್ಲರೂ ಮನೆ ಅಷ್ಟು ಕೋಟಿಗಟ್ಟಲೆ ಮನೆ ಕಟ್ಟಿದ್ದೀರಾ, ಒಂದು 10,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ಹಾಕಿಸ್ಕೊಂಡು ನಿಮ್ಮ ಅನುಕೂಲ ನೀವು ಮಾಡ್ಕೊಳ್ರಿ. ಯಾರಾದರೂ ಪರಿಚಯ ಗೊತ್ತು ಇಲ್ಲದೆ ಇರೋರಿಗೆ 112ಗೆ ಫೋನ್ ಮಾಡಿರಿ, ಅವ್ರು ಬಂದು ಇಟ್ಕೆ ಅಂತ ಹೇಳಿದ್ರು. ಅಪರಿಚಿತರ ಜಾಡು ಹಿಡಿಯಲು ಪೊಲೀಸರು ಮುಂದಾಗಿದ್ದು, ಇದರ ಬೆನ್ನಲ್ಲೇ ಬಡಾವಣೆ ಸಮೀಪದ ಚೌಡೇಶ್ವರಿ ಕಟ್ಟೆ ಕಾಣಿಕೆ ಹುಂಡಿ ಒಡೆದು ಹಣ ದೋಚಲಾಗಿದೆ. ಇದು ಇದೇ ಗ್ಯಾಂಗ್ನ ಕೃತ್ಯವೋ ಅಥವಾ ಇನ್ಯಾವುದೋ ಕಳ್ಳರ ಕೈಚಳಕವೋ ಅಂತ ತನಿಖೆಯಲ್ಲಿ ಗೊತ್ತಾಗಲಿದೆ. ನಿರ್ಭೀತಿಯಿಂದ ಜೀವನ ಮಾಡುವ ಜನರಿಗೆ ಇಂತಹ ಘಟನೆಗಳು ಆತಂಕವನ್ನ ಉಂಟು ಮಾಡುತ್ತವೆ. ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಪೊಲೀಸರು ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಕೊಡಬೇಕಾಗಿದೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.